ఓకే చూడండి ఇద్దరు ఏమని అంటాయంటే చూస్తారు నలుగురు సాధువు ఉన్నాయి కదా అన్నట్టు. ఈ దుర్గమ్మ తల్లిది అయితే మేము ఎదులు తెస్తాము. ಈ ದುರ್ಗಮ್ಮ ಜಾತ್ರೆಗೋಸ್ಕರ ಈ ಎತ್ತುಗಳು ತರ್ತೀವಿ ನಾವು. ಎತ್ತುಗಳು ತಂದು ಈ ಜಾತ್ರೆ ಆದ ತಕ್ಷಣನೇ ನಾವು ಮಾರಿಬಿಡ್ತೀವಿ. ನಾವೇನಿದ್ರೆ ಎಲ್ಲ ನಾವು ವ್ಯಾಪಾರಸ್ಥರಿದ್ದೀವಿ ಇಲ್ಲಿ, ಅದಕ್ಕೆ ನಮಗೆ ಹೊಲಗಳು ಕಮ್ಮಿ, ಇಲ್ಲಿ ಬೇಸಾಯ ನಾವು ಮಾಡ್ಲಾರಿವಿ. ಮತ್ತು ಈ ಜಾತ್ರೆ ಸಮಾರಂಭಕ್ಕೋಸ್ಕರ ಒಂದು 2 ತಿಂಗಳು ಮುಂಚೆನೇ ತರ್ತೀವಿ ಎತ್ತುಗಳು. ನಾಳೆ ಜಾತ್ರೆ 11ನೇ ತಾರೀಕು ಆಗುತ್ತಲ್ಲ, ಆದಮೇಲೆ ನಾವು ಎತ್ತುಗಳು ಮಾರಿಬಿಡ್ತೀವಿ. ಕೊಡ್ತೀವಿ. ಇಲ್ಲಿ ಮುಂದಿನ ಸಮಾಚಾರ ಜಾತ್ರೆ ಆದ್ಮೇಲೆ ಇವಾಗ ವ್ಯಾಪಾರ ಮಾಡಿದ್ರೆ ನಾವು ಇವಾಗೇನು ಬಿಡಂಗಿಲ್ಲ, ಜಾತ್ರೆ ಆದ್ಮೇಲೆ ಬಿಡೋದು. ಜಾತ್ರೆ ದಿನ ವ್ಯಾಪಾರ ಮಾಡಿದ್ರೆ ಕೂಡ ನೆಕ್ಸ್ಟ್ ಡೇ ಬಿಟ್ಟು ಬಿಡ್ತೀವಿ. ನಾವಂತ ಈಗ ಸದ್ಯ 3,000ಗೆ ತಗೊಂಡಿವಿ. ಏನೋ ನೋಡೋಣ, ಒಂದು 10,000 ನಮ್ಮ ಖರ್ಚುಗಳಿದಾವಲ್ಲ, ಒಂದು 20,000 ರೂಪಾಯಿ ಜನಕ್ಕೆ ಹೆಚ್ಚು ಕಡಿಮೆ ಬಂದು ಕೊಟ್ಬಿಡ್ತೀವಿ. ಈಗ ಇದಕ್ಕೆ ಬಂದು 4 ಹಲ್ಲಿದೆ. ಈಗ ನಿನ್ನೆನೆ ಒಂದು ವಾರ ಆಯ್ತು, ಒಂದು ಹಲ್ಲು ಹಾಕೈತೆ. ಇದು 6 ಹಲ್ಲಾಗೈತೆ. ಈಗ ಜಸ್ಟ್ ಇಲ್ಲಿ ಬಂದ್ಮೇಲೆ ಇದು ಒಂದು ಹಲ್ಲು ಹಾಕೈತೆ. ಇನ್ನ ಜಾತ್ರೆ ಇಲ್ಲಿಂದ ಇನ್ನ 15 ದಿನ ಆಯ್ತು. ಎಲ್ಲಿಗೆ? ಇಲ್ಲಿ ಸಿರುಗುಪ್ಪನ. ಇಲ್ಲಿ ಸಿರುಗುಪ್ಪ ಬರ್ಬೇಕಂದ್ರೆ ಅಮೃತೇಶ್ವರ ಗುಡಿ ಲೈಬ್ರರಿ ಹತ್ರ ಈ ಶೆಡ್ ಇದೆ. ಶೆಡ್ ಹತ್ರ ಬಂದರೆ ವ್ಯಾಪಾರ ಮಾಡ್ತೀವಿ ನಾವು. ನಮ್ಮ ನಂಬರ್ ಬೇಕಾದ್ರೆ ತಗೊಳ್ರಿ. ಏನು ನಾವು ಜಾತ್ರೆ ಬಳ್ಳಾರಿ ದುರ್ಗಮ್ಮನ ಜಾತ್ರೆ ಸಿಡಿಬಂಡಿ ಎಳ್ಸಕ್ಕೋಸ್ಕರ ತರಿಸಿವಿ ಊಟನ. ಏನು ಸಿಡಿಬಂಡಿ ಎಳೆದ ತಕ್ಷಣ ನಾವು ಮಾರಾಟ ಮಾಡ್ಬೋದು. ಲೊಕೇಶನ್ ಇದು ಬಳ್ಳಾರಿ ಜಿಲ್ಲೆ ಸಿರುಗುಪ್ಪ, ಅಮೃತೇಶ್ವರ ಗುಡಿ ಹತ್ತಿರ. ಅಮೃತೇಶ್ವರ ಗುಡಿ ಹತ್ತಿರ ಲೈಬ್ರರಿ, ಗೌರ್ಮೆಂಟ್ ಲೈಬ್ರರಿ ಹತ್ರ ಈ ಶೆಡ್ ಇದೆ ನಮ್ಮದು. కొత్తగా పంపిస్తారు. రస్తా చెప్పాడు ముందు ఇంకా అట్లా. అట్లా కారానికి పోయారండి. కారానికి పోయారు. ಸ್ವಲ್ಪ ಹುಷಾರಾಗಿದ್ದೇನ್ರಿ ಬಾಬೋತ ಅಂತಾರ.